ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಿರುವಂಥ ಸಂದರ್ಭದಲ್ಲಿ ಎಲ್ಲ ನಾಯಕರುಗಳು ಕೂಡ ದಿಲ್ಲಿನಲ್ಲೇ ಇರ್ತಾರೆ. ಇಂತಹ ಸಂದರ್ಭ ಅಂದುಕೊಂಡು ಈಗ ರೆಬೆಲ್ ನಾಯಕರು ದಿಲ್ಲಿಗೆ ಹೋಗಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ರಾಧಾ ಮೋಹನ್ ದಾಸ್ ರಾಜ್ಯ ಉಸ್ತುವಾರಿ ನಾಯಕರು ಅವರನ್ನು ಭೇಟಿ ಮಾಡಿ ಮಾತಾಡಿದ್ದಾರೆ. ಇವ್ರದ್ದು ಒಂದೇ ಒಂದು ಪಾಯಿಂಟಿನ ಅಜೆಂಡಾ ಏನಪ್ಪ ಅಂತಂದರೆ ಅಧ್ಯಕ್ಷರನ್ನು ಬದಲಾಯಿಸಬೇಕು. GM ಸಿದ್ದೇಶ್ವರ್, BV ನಾಯಕ್, ರಮೇಶ್ ಜಾರಕಿಹೊಳಿ, ಹರಿಹರ ಶಾಸಕ BB ಹರೀಶ್, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮತ್ತು NR ಸಂತೋಷ್ ಈ JDS ಅಲ್ಲಿದ್ದಾರೆ. ಪ್ರಶ್ನೆ ಬೇರೆ, ಆದರೆ ಈ ಗುಂಪಲ್ಲಿ ಅವರು ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನಿನ್ನೆ ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿ ಮಾಡಿದೆ ತಂಡ. ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದೆ? ಇನ್ನೂ ತಂಡ ಅಲ್ಲೇ ಇದೆಯಾ? ಬೇರೆ ಬೇರೆ ನಾಯಕರನ್ನು ಕೂಡ ಭೇಟಿ ಮಾಡುವಂಥ ಸಾಧ್ಯತೆ ಇದೆಯಾ? ರಂಗನಾಥ್, ಪ್ರಮುಖವಾಗಿ ಕಳೆದ 3 ದಿನಗಳಿಂದ ಕೂಡ ಈ ಒಂದು ತಂಡ ದೆಹಲಿಯಲ್ಲಿ ಬೀಡು ಬಿಟ್ಟು ಏನು ಸಾಕಷ್ಟು ನಾಯಕರನ್ನ ಭೇಟಿ ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಆ ತಡರಾತ್ರಿ ಭೇಟಿ ಮಾಡಿರುವಂತದ್ದು. ಇದರಲ್ಲಿ GM ಸಿದ್ದೇಶ್ವರ್, BV ನಾಯಕ್ ಮತ್ತೆ ರಮೇಶ್ ಜಾರಕಿಹೊಳಿ, BP ಹರೀಶ್ ಸೇರಿದಂತೆ ಹಲವು ನಾಯಕರು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಇವರ ಒಂದು ಏನು ಟಾರ್ಗೆಟ್ ಏನು ಅಂತಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ಲೇಬೇಕು ಅನ್ನೋ ಒಂದು ಪಟ್ಟು ಹಿಡಿದಿರುವಂತದ್ದು. ಹಲವು ದೂರುಗಳನ್ನು ಕೂಡ ನೀಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಕುಮಾರಸ್ವಾಮಿ ಮತ್ತೆ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿದ್ದಾರೆ. ಮುಂಬರುವಂತ ಏನು ಚುನಾವಣೆ ಏನ್ ಬರ್ತಾ ಇದೆ, ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ರಾಜ್ಯಾಧ್ಯಕ್ಷ ಈಗಲೇ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೂ ಕೂಡ ಒಳ್ಳೇದಾಗುತ್ತೆ, ಮತ್ತೆ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ನಮಗೆ ಲಾಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇರುವಂತಹ ರಾಜ್ಯಾಧ್ಯಕ್ಷರು ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಒಂದು ಎಲ್ಲ ಕೂಡ ಚರ್ಚೆ ಮಾಡಿದರೆ ಇವತ್ತು ಕೂಡ ಒಂದಷ್ಟು ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇರುವಂತದ್ದು. ಇವತ್ತು ಮಧ್ಯಾಹ್ನ ಸುಮಾರಿಗೆ ಈ ಎಲ್ಲ ಒಂದು ನಾಯಕರು ವಾಪಸ್ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಏನು ತಿಳಿಸಿರುವಂತ ಏನು ಈಗ ರಾಜ್ಯಾಧ್ಯಕ್ಷ ಬದಲಾವಣೆ ಪಟ್ಟಿದ್ರ ಜೊತೆಗೆ ಬೇರೆ ಬೇರೆ OBC ಆಗಿರ್ಬೋದು ಮತ್ತೆ ಏನು SC/ST ನಾಯಕರನ್ನ ನೇಮಕ ಮಾಡ್ಬೇಕು ಅನ್ನೋದು ಕೂಡ ಇವರ ಪಟ್ಟಾಗಿರುವಂತದ್ದು. ಸದ್ಯ ಮಧ್ಯಾಹ್ನ ರಾಜ್ಯಕ್ಕೆ ಈ ಒಂದು ಪ್ರತ್ಯೇಕ ತಂಡ ಏನ್ ಬಂದಿದೆ ವಾಪಸ್ ಆಗುವಂತ ಸಾಧ್ಯತೆ ಹೆಚ್ಚಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.